ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ. ಇದು ಕ್ರಾಂತಿಯೋಗಿ. ಬಂಧುಗಳೇ, ಏನಾಗ್ತಿದೆ ನಮ್ಮ ಸ್ಯಾಂಡಲ್ವುಡ್ಗೆ? ಸಾಲು ಸಾಲು ವಿದಾಯಗಳು, ಹಾಗೆ ವಿವಾದಗಳು ಬಂದು ಸೇರ್ತಿವೆಯಲ್ಲ. ಮೊದಲು ಜನಪ್ರಿಯ ನಟರನ್ನು ಕಳೆದುಕೊಂಡ ಕನ್ನಡ ಚಿತ್ರರಂಗ ಈಗ ವಿಚ್ಛೇದನ ಪ್ರಕರಣಗಳು, ರೌಡಿಸಂ ಹಾಗೆ ಕೊಲೆ ಪ್ರಕರಣಗಳನ್ನು ಎದುರಿಸ್ತಾ ಇದೆ. ಈ ಒಂದು ವಾರದಿಂದ ಸುದ್ದಿ ಮಾಡ್ತಾ ಇರೋ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ನಟ ದರ್ಶನ್ ಆರೋಪಿಯಾಗಿದ್ದಾರೆ. ಯಾವ ಕೊಲೆ ಪ್ರಕರಣವೂ ಕೂಡ ಇಷ್ಟೊಂದು ಸುದ್ದಿ ಮಾಡ್ತಾ ಇರಲಿಲ್ಲ. ಆದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಯಾಕೆ ಇಷ್ಟೊಂದು ಸುದ್ದಿಯಲ್ಲಿದೆ? ನಿಜಕ್ಕೂ ಅವತ್ತು ಆಗಿದ್ದೇನು? ನಟ ದರ್ಶನ್ ನಿಜವಾಗಿಯೂ ಆ ಕೊಲೆಯನ್ನು ಮಾಡಿಸಿದ್ರ ಇಲ್ಲ ಮಾಡಿದ್ರ? ಇದರಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋ ಗೊಂದಲಗಳಿಗೆ ರೋಚಕ ಪರಿಹಾರವನ್ನು ನಾವಿಲ್ಲಿ ತಿಳ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಾಗೆ ಬೆಲ್ ಬಾರಿಸಿ ಲೈಕ್ ಕೊಡೋದನ್ನು ಮರಿಬೇಡಿ. ಆವತ್ತು ಜೂನ್ 1ನೇ ತಾರೀಕು ದರ್ಶನ್ನ ಅಭಿಮಾನಿಯೊಬ್ಬನಿಗೆ ಗಾಚಾರ ಕೆಟ್ಟಿತ್ತು. ಯಾಕಂದರೆ ದರ್ಶನ್ನ ಪ್ರೇಯಸಿ ಪವಿತ್ರ ಗೌಡಗೆ ಆ ಅಭಿಮಾನಿಯೊಬ್ಬನಿಂದ ಧಾರಾಕಾರವಾಗಿ ಮೆಸೇಜ್ಗಳು ಬರುತ್ತಿದ್ವು, ಅದು ಅಶ್ಲೀಲವಾಗಿ. ಕಾರಣ ಏನಪ್ಪ ಅಂದರೆ, ದರ್ಶನ್ ಹಾಗೂ ವಿಜಯಲಕ್ಷ್ಮಿಯ ದಾಂಪತ್ಯದಲ್ಲಿ ಪವಿತ್ರ ಗೌಡಗೆ ಏನು ಕೆಲಸ? ದರ್ಶನ್ ಅಣ್ಣ ಅತ್ತಿಗೆಯ ಮಧ್ಯದಲ್ಲಿ ನಿನಗೇನು ಕೆಲಸ? ಅವರನ್ನು ಬಿಟ್ಟು ಬಿಡು ಅಂತ ಈ ರೇಣುಕಾಸ್ವಾಮಿ ಹಿಂದಿಂದೆ ಮೆಸೇಜ್ ಕಳಿಸೋದು, ಮರ್ಮಾಂಗದ ಫೋಟೋ ಕಳಿಸೋದು ಮಾಡಿ ಹಿಂಸೆ ಕೊಡುತ್ತಿದ್ದನಂತೆ. ಇದನ್ನು ಪವಿತ್ರ ಗೌಡ ದರ್ಶನ್ ಗ್ಯಾಂಗ್ನ ಒಬ್ಬನಿಗೆ ತಿಳಿಸಿ ವಿಚಾರಿಸಲು ಹೇಳಿದ್ದಳಂತೆ. ಆದರೆ ಅವನು ದರ್ಶನ್ಗೆ ಪ್ರಚೋದನಾಕಾರಿಯಾಗಿ ಹೇಳಿದ್ದಾನೆ. ಆಗಲೇ ನಟ ದರ್ಶನ್ಗೆ ಕೋಪ ನೆತ್ತಿಗೇರಿತ್ತು. ಕೂಡಲೇ ಪವಿತ್ರ ಗೌಡಗೆ ಆ ವಿಷಯದ ಬಗ್ಗೆ ಮಾತಾಡಿ ನಕಲಿ ID ಕ್ರಿಯೇಟ್ ಮಾಡಿ ರೇಣುಕಾಸ್ವಾಮಿಗೆ ಮೆಸೇಜ್ ಮಾಡಿ ಅವನ ಫುಲ್ ಡೀಟೇಲ್ಸ್ ಅನ್ನ ಕಲೆ ಹಾಕಿದ್ದಾರೆ. ಮೂಲತಃ ಚಿತ್ರದುರ್ಗದವನು ಎಂದು ಅರಿತ ದರ್ಶನ್ ಮತ್ತೆ ಗ್ಯಾಂಗ್ ದರ್ಶನ್ ಅಭಿಮಾನಿಗಳ ಸಂಘ ಚಿತ್ರದುರ್ಗದ ಅಧ್ಯಕ್ಷನನ್ನ ಮಾತಾಡಿಸಿ ಅವನ ಮಾಹಿತಿಯನ್ನ ಕಲೆ ಹಾಕಲು ಹೇಳಿದ್ದಾರೆ. ಇಲ್ಲಿ ದರ್ಶನ್ ಆ ಚಿತ್ರದುರ್ಗದ ಅಧ್ಯಕ್ಷನಿಗೆ ಹೇಳಿದ್ರೆ ಅವನು ಒಡೆದು ಬಡಿದು ಬುದ್ಧಿ ಕಲಿಸ್ತಾ ಇದ್ದ, ಅಥವಾ ಪೊಲೀಸರಿಗೆ ದೂರು ನೀಡಿ ಬುದ್ಧಿ ಕಲಿಸ್ತಾ ಇದ್ದ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ದರ್ಶನ್ ಗ್ಯಾಂಗ್ನ ಈ ಪುಂಡರು ನಾವೇ ಬುದ್ಧಿ ಕಲಿಸ್ತೀವಿ ಬಾಸ್ ಅಂತ ಹೇಳಿದ್ರಂತೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನ ಅಪಹರಿಸಿ ತಂದ ಹುಡುಗರು ಕಾಮಾಕ್ಷಿ ಪಾಳ್ಯದ ಶೆಡ್ ಒಂದರಲ್ಲಿ ಕೂಡಿ ಹಾಕಿದ್ರು. ಇದು ದರ್ಶನ್ನ ಸಹಚರ ಪಟ್ಟಣಗೆರೆಯ ವಿನಯ್ಗೆ ಸೇರಿದ ಶೆಡ್ಡು. ಅಲ್ಲಿ ರೇಣುಕಾಸ್ವಾಮಿಯನ್ನ ಮನಬಂದಂತೆ ಹಿಂಸಿಸಿದ್ದಾರೆ, ಬೆಲ್ಟ್ನಲ್ಲಿ ಹೊಡೆದಿದ್ದಾರೆ, ಬರೆ ಎಳೆದು ಸಿಗರೇಟ್ನಲ್ಲಿ ಸುಟ್ಟಿದ್ದಾರೆ. ಅನೇಕ ಗಾಯಗಳಾದ ರೇಣುಕಾಸ್ವಾಮಿಯನ್ನ ವಿಚಾರಿಸಲು ಅಲ್ಲಿಗೆ ದರ್ಶನ್ ಪವಿತ್ರಗೌಡ ಬಂದಿದ್ರಂತೆ. ಪವಿತ್ರಗೌಡ ಚಪ್ಪಲಿಯಲ್ಲಿ ಹೊಡೆದ ಮೇಲೆ ದರ್ಶನ್ ಕೂಡ ಕುತ್ತಿಗೆ ಪಟ್ಟಿ ಹಿಡಿದು ಗೋಡೆಗೆ ಸೆಳೆಯುವಾಗಿ ಎಸೆದಿದ್ದಾರಂತೆ. ಹಲ್ಲೆಗಳು ಶೆಡ್ನ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಮಾಂಸ ತಿನ್ನದ ರೇಣುಕಾಸ್ವಾಮಿಗೆ ಬಲವಂತವಾಗಿ ಚಿಕನ್ ಬಿರಿಯಾನಿಯನ್ನ ತಿನ್ನಿಸಿದ್ದರಂತೆ. ದರ್ಶನ್ನ ಏಟಿಗೆ ಪ್ರಜ್ಞೆ ಕಳೆದುಕೊಂಡ ರೇಣುಕಾಸ್ವಾಮಿಯನ್ನ ಗ್ಯಾಂಗ್ನ ಹುಡುಗರು ಇನ್ನೂ ಥಳಿಸಿದ್ದಾರೆ. ದರ್ಶನ್ ಹೇಳುವ ಪ್ರಕಾರ ಕೊಲೆ ಮಾಡಲು ಹೇಳಿರಲಿಲ್ಲವಂತೆ. ಥಳಿಸಿದ ಬಳಿಕ ಬೆದರಿಸಿ ಊಟ ಕೊಟ್ಟು ಊರಿಗೆ ಕಳುಹಿಸಲು ಹೇಳಿದ್ದರಂತೆ. ಆದರೆ ಆಗಿದ್ದು ಮಾತ್ರ ಕೊಲೆ. ದರ್ಶನ್ ಅಲ್ಲಿಂದ ಹೋದ ಮೇಲೂ ಪುಂಡರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕಾಲು ಹಿಡಿದು ನೆಲಕ್ಕೆ ಕ್ಷಣಿಸಿದ್ದಾರೆ. ಚರ್ಮ ಕಿತ್ತು ಹೋಗುವ ತರ, ಮೂಳೆಗಳು ಮುರಿಯುವ ತರ ಹೊಡೆದಿದ್ದಾರೆ. ರೇಣುಕಾಸ್ವಾಮಿ ಕೈ ಮುಗಿದು ಬೇಡಿಕೊಂಡರು. ಗ್ಯಾಂಗ್ನ ಪುಂಡರಿಗೆ ಮನಸ್ಸು ಕರಗಿಲ್ಲ. ಯಾಕಂದ್ರೆ ಎಲ್ಲರೂ ಕುಡಿದ ನಶೆಯಲ್ಲಿದ್ದರು. ಹಾಗೆ ಮರ್ಮಾಂಗಕ್ಕೆ ಹೊಡೆದು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಕೂಡಲೇ ರೇಣುಕಾಸ್ವಾಮಿ ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ. ಎಲ್ಲರೂ ಗಾಬರಿ ಆಗ್ತಾರೆ. ಯಾರಿಗೂ ತಲೆ ಓಡದಿದ್ದಾಗ ಗ್ಯಾಂಗ್ನ ಪುಂಡರು ದರ್ಶನ್ಗೆ ಕಾಲ್ ಮಾಡ್ತಾರೆ. ಕೂಡಲೇ ಘಟನಾ ಸ್ಥಳಕ್ಕೆ ಬಂದ ದರ್ಶನ್ ಹುಡುಗರನ್ನ ಬೈದು ಅವರ ಕಾರಿನಲ್ಲೇ ರೇಣುಕಾಸ್ವಾಮಿಯ ಹೆಣವನ್ನು ಹೊತ್ತು ಕಾಮಾಕ್ಷಿ ಪಾಳ್ಯದ ಮೋರಿಯ ದಡದಲ್ಲಿ ಬಿಸಾಡುತ್ತಾರೆ. ರಾತ್ರಿಯಾಗಿದ್ದ ಕಾರಣ ಜನಸಂದಣಿ ಇರಲಿಲ್ಲ. ದರ್ಶನ್ ಹಾಗೆ ಪವಿತ್ರ ಗೌಡ ಮತ್ತು ಗ್ಯಾಂಗ್ನ ಹುಡುಗರು ಮಾತಾಡಿಕೊಳ್ಳುತ್ತಾರೆ. ದರ್ಶನ್ 4 ಜನರಿಗೆ ಪೊಲೀಸರಿಗೆ ಶರಣಾಗಲು ಹೇಳಿ ತಲಾ 5 ಲಕ್ಷ ಕೊಟ್ಟು ಅಲ್ಲಿಂದ ಮೈಸೂರಿಗೆ ತನ್ನ ಪ್ರಯಾಣ ಬೆಳೆಸ್ತಾರೆ. ಈ ಪ್ರಕರಣದಲ್ಲೇ ಭಾಗಿಯಾದವರು 11ರಿಂದ 12 ಜನ ಕೊಲೆಯ ಸಾಕ್ಷ್ಯನಾಶಕ್ಕೆ ಮುಂದಾಗಿದ್ರು. ಆದರೆ CCTV ದೃಶ್ಯಗಳೇ ಪುರಾವೆಗಳಾಗಿ ಪೊಲೀಸರಿಗೆ ಸಿಕ್ಕಿದ ಕಾರಣದಿಂದ ದರ್ಶನ್ ಮತ್ತು ದರ್ಶನ್ ಟೀಮ್ ಹಾಗೆ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಕೊಲೆ ಪ್ರಕರಣ ಇಷ್ಟೊಂದು ಸುದ್ದಿ ಆಗೋಕೆ ಕಾರಣ ದರ್ಶನ್ ಮಾಡಿಕೊಂಡಂತ ಸಾಲು ವಿವಾದಗಳು. ನ್ಯೂಸ್ ಚಾನೆಲ್ನವರನ್ನ ಕೀಳಾಗಿ ನಿಂದಿಸಿದ್ದು, ಅವಾಚ್ಯ ಶಬ್ದಗಳಿಂದ ಬೈದಿದ್ದು, ಸಿನಿಮಾ ರಂಗದವರಲ್ಲೇ ಕೆಲವರನ್ನ ಎದುರಿಸಿದ್ದು ಕೂಡ ಕಾರಣಗಳೇ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋ ದರ್ಶನ್ ಆಡಿಯೋಗಳು, ದುರಾಂಕಾರದ ಮಾತುಗಳು ಕೂಡ ಹೈಲೈಟ್ಸ್ಗಳಾಗಿ ಮಾರ್ಪಾಡಾಗ್ತಿವೆ. ಇಲ್ಲಿ ದರ್ಶನ್ ಕೊಲೆ ಮಾಡಿದ್ರೋ ಬಿಟ್ರೋ ಅನ್ನೋದನ್ನ ಕಾನೂನು ನೋಡ್ಕೊಳ್ಳುತ್ತೆ. ಆದರೆ
ಸಾಲು ಸಾಲು ವಿವಾದಗಳನ್ನು ಮೈಮೇಲೆ ಎಳೆದುಕೊಂಡಿರೋದು ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿದ ಹಾಗೆ ಆಗಿದೆ. ಬಂಧುಗಳೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ. ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ, ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ. ಜೈ ಹಿಂದ್.